ಎಲ್ಲರಿಗೂ ನಮಸ್ಕಾರ ಮತ್ತು ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಕ್ಷಮೆ ಇರಲಿ, ಇವತ್ತು ವಿಡಿಯೋ ಹಾಕಕ್ಕೆ ತಡ ಆಯಿತು. ಮನಸ್ಸಿಗೆ ದೇಹಕ್ಕೆ ಆಯಾಸ ಆಗಿತ್ತು, ಆದ್ರೆ ವಚನ ಹೇಳುವ ಹುಮ್ಮಸ್ ಮಾತ್ರ ಕಮ್ಮಿ ಆಗಿಲ್ಲ. ನನ್ನನ್ನು ನೀವು ಕ್ಷಮಿಸ್ತೀರಿ ಅಂತ ತಿಳ್ಕೊಂಡು ಇವತ್ತಿನ ದಿನ ರಾಧೆ ಕೃಷ್ಣರನ್ನ ನೆನೆಯೋಣ, ಅವರ ಪ್ರೇಮವನ್ನು ನೆನೆಯೋಣ. ರಾಧಕೃಷ್ಣೆಯರ ಬಗ್ಗೆ, ಸತಿಪತಿ ಬಾಂಧವ್ಯದ ಬಗ್ಗೆ ನಮ್ಮ ಶರಣರು ಏನು ಹೇಳಾರ ಅನ್ನೋದನ್ನು ವಚನದ ಮುಖಾಂತರ ನೆನೆಯೋಣ ಅಂತ. ಹಿಂದಿನ ಕಾಲನಾಗೆಲ್ಲ ಮದುವೆ ಆದ್ರೆ ಗಂಡ ಹೆಂಡತಿ ಒಬ್ರಿಗೊಬ್ರು ಅನ್ಯೂನ್ಯವಾಗಿರ್ತಿದ್ರು. ಅವಾಗೆಲ್ಲ ಡಿವೋರ್ಸ್ ಇದ್ದಿದ್ದಿಲ್ಲ, ಅವ್ರು ಜಗಳನೇ ಆಡ್ತಿದ್ದಿದ್ದಿಲ್ಲೇನು. ಜಗಳ ಆಡ್ತಿದ್ರು, ಅವರು ಕೋಣ್ಯಾಗ ಜಗಳ ಆಡ್ತಿದ್ರು, ಹೊರಗೆ ಭಾಳ ಚಂದ ಇರ್ತಿದ್ರು. ಈಗಿನವ್ರು ಹೊರಗೆ ಜಗಳ ಆಡ್ತೀವಿ, ಒಳಗೆ ನಮ್ಮ ಪಾಡಿಗೆ ನಾವು ಇರ್ತೀವಿ. ಹಿಂಗಾಗ್ಬಿಟ್ಟದ. ಅದಕ್ಕೆ ಸಾಕಷ್ಟು ಡಿವೋರ್ಸ್ ಕೇಸ್ಗಳು ಹೆಚ್ಚಾಗಕತ್ತಾವ ಅಂತ ಸಂಶೋಧನೆಗಳು ಹೇಳ್ತಾವ. ಸತಿಪತಿ ಹೆಂಗಿರಬೇಕು ಅನ್ನೋದನ್ನು ಭಾಳ ಅನುಭವ ಉಳ್ಳವರು, ವಯಸ್ಸಾದವರು, ದೀರ್ಘವಾದ ದಾಂಪತ್ಯದ ಸವಿಯನ್ನು ಸೌದವರು ಹೇಳ್ತಾರೆ. ಅದ್ರಾಗ ನನಗೆ ಅನುಭವ ಇಲ್ಲ, ಆದ್ರೆ ನನ್ನ ತಿಳುವಳಿಕೆ ಮಟ್ಟಕ್ಕೆ ತಿಳಿದಷ್ಟು ನಾನು ಹೇಳುವುದೇನು ಅಂತಂದ್ರೆ, ಗಂಡ ಹೆಂಡತಿ ಅಂತಂದ್ರೆ ಒಬ್ಬರ ನಮಗೆ ನನ್ನ ಫ್ಯೂಚರಿಗೆ ಚಲೋ ಆಗ್ತದ, ನನಗೆ ಅವನಿಂದ ಹೆಲ್ಪ್ ಆಗ್ತದ, ಅವನಿಂದ ನನ್ನ ಕೆರಿಯರ್ ಉದ್ಧಾರ ಆಗ್ತದ ಅನ್ನೋ ಕಾರಣಕ್ಕೆ ಹೆಂಡತಿ ಗಂಡನನ್ನು ಸ್ವೀಕಾರ ಮಾಡೋದು ಈಗಿನ ಸದ್ಯದ ಪರಿಸ್ಥಿತಿ ಒಳಗೆ. ಆಮೇಲೆ ನನಗೆ ಅವ್ರು ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತಾರ, ಅವರು ಶ್ರೀಮಂತರ ಅದಾರ, ಅವರು ನೋಡಕ್ಕೆ ಚಂದ ಅದಾರ ಅನ್ನೋ ಕಾರಣಕ್ಕೆ ಚೆಕ್ ಲಿಸ್ಟ್ಗಳನ್ನು ಫಿಲ್ ಮಾಡ್ಕೊಂತ ಹೋಗಿ ಹುಡುಗರು ನೋಡಕ್ಕೆ ಚಂದ ಅದಾಳ, ಆಕಿಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೆಂಗದ, ಶಾಣೆ ಅದಾಳ ಇಲ್ಲ, ದುಡಿತಾಳ ಇಲ್ಲ, ಹಿಂಗೆಲ್ಲ ಚೆಕ್ ಲಿಸ್ಟ್ ಅವರು ನೋಡಿಕೊಂಡು ಅದೊಂದು ಸಂಬಂಧ ಅನ್ನೋದಕ್ಕಿಂತ ವ್ಯವಹಾರ ಆಗಿಬಿಟ್ಟದ. ಒಂಚೂರು ಏನಾರ ಏರುಪೇರು ಆದ್ರೂ ಎಲ್ಲವನ್ನ ಬಿಟ್ಟು ಗಂಡನನ್ನು ಬ್ಲೇಮ್ ಮಾಡ್ಕೊತ ಬಂದ್ಬಿಡೋದು, ಸ್ವತಂತ್ರವಾಗಿ ಬದುಕ್ತೀನಿ ಅನ್ನುವ ಬಿಮ್ಮನಾಗ ಬದುಕೋದು ಹಿಂಗಾಗಕತ್ತದ. ಅದು ಒಂದು ರೀತಿ ಮುಂದುವರೆದ ತಂತ್ರಜ್ಞಾನದ ಫಲನೋ ಏನೋ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾತಾಡುವಷ್ಟು ಅನುಭವ ನನಗಿಲ್ಲ, ಆದರೂ ನನ್ನ ಮನಸ್ಸಿಗೆ ಅನಿಸಿದ್ದನ್ನು ಹೇಳ್ತೀನಿ. ನಿಜವಾದ ದಾಂಪತ್ಯ ಯಾವುದು ಅಂತಂದ್ರೆ, ಒಬ್ಬರಿಗಾಗಿ ಒಬ್ಬರು ಎಲ್ಲವನ್ನ ಪಡ್ಕೊಳ್ಳೋದಲ್ಲ, ಅವರ ಕೋರೆಗಳನ್ನು ಒಪ್ಪಿಕೊಂಡು ಅವರನ್ನು ಇಷ್ಟಪಡೋದು, ಅದು ನಿಜವಾದ ಪ್ರೀತಿ. ಅವರಲ್ಲಿನ ದೋಷಗಳನ್ನು ಪ್ರೀತಿಸೋದು ಪ್ರೀತಿ. ಅಂದಾಗ ಮಾತ್ರ ನಾವು ನಮ್ಮ ಶಕ್ತಿಯನ್ನು ಕಂಡುಕೊಳ್ತೀವಿ. ಇನ್ನೊಬ್ಬರಿಂದ ಪ್ರೀತಿಸಲ್ಪಟ್ಟಾಗ ನಮ್ಮೊಳಗಿರುವ ಸಾಮರ್ಥ್ಯನೂ ನಮಗೆ ಅರಿವಾಗ್ತದ. ಅದನ್ನು ಅನುಭವಿಸಿದವರೇ ಅವರಿಗೆ ಗೊತ್ತಾಗ್ತದದು, ಅನುಭವಿಸಿದವರಿಗೆ. ಅದಕ್ಕೆ ಒಂದ್ಸಲ ಗಂಡನಿಗೆ ಹೆಂಡತಿಗೆ ಗಂಡ ಬ್ಲೇಮ್ ಮಾಡುವ ಮುನ್ನ ಯೋಚನೆ ಮಾಡ್ರಿ. ಬದುಕು ದೀರ್ಘವಾದದ್ದದ. ಇದು ಒಬ್ಬರಿಗೊಬ್ಬರು ಪೂರಕವಾಗಿ ಬದುಕುವುದು ವಿನಃ ಮಾರಕವಾಗಿ, ಅಡ್ಜಸ್ಟ್ಮೆಂಟ್ ಸಲುವಾಗಿ, ನಮ್ಮ ಬದುಕಿನ ಲೈಫಿನ ಕಾಂಪ್ರಮೈಸಸ್ಗಳಿಗಾಗಿ, ಬರೀ ಮಕ್ಕಳಿಗಾಗಿ ಬದುಕುವುದು ಅಲ್ಲಲ್ಲ. ಹಂಗೆ ಇರಬೇಕು ಅನ್ನೋದನ್ನು ಅಲ್ಲಮ್ಮ ಪ್ರಭುಗಳು ಒಂದು ಸಣ್ಣ ವಚನದಾಗ ಎಷ್ಟು ಚಂದ ಹೇಳ್ತಾರೆ. ಶ್ರಾವಣ ವಚನ ವಾಚನ ದಿನ 24. ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ ಕಾಂಬಂತೆ ದಂಪತಿ ಏಕಭಾವವಾಗಿ ನಿಂದಲ್ಲಿ ಗುಹೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತು. ನಮಗೆ 2 ಕಣ್ಣದಾವ, ಆದರೆ ನೋಡುವ ನೋಟ ಒಂದೇ. ಈ 2 ಕಣ್ಣುಗಳಿಂದ ಒಂದೇ ನೋಟ ನೋಡಿದಾಗ ಹೆಂಗೆ ನಮಗೆ ಆ ನೋಟದ ಸ್ಪಷ್ಟತೆ ಸಿಗ್ತದ, ಹಂಗೆ ಗಂಡ ಹೆಂಡತಿ ಇಬ್ಬರ ದಾರಿ ಒಂದೇ ಆಗಿದ್ದಾಗ, ಒಂದೇ ಗುರಿ ಆಗಿದ್ದಾಗ ಬದುಕಿನ ಸ್ಪಷ್ಟತೆ ನಮಗೆ ಸಿಗ್ತದ. ಅದು ಗುಹೇಶ್ವರ ಲಿಂಗಕ್ಕೆ ಅರ್ಪಿತ ಆಗ್ತದ ಅವರ ಜೀವನ ಅಂತ. ಎಷ್ಟು ಸರಳ, ಎಷ್ಟು ಸುಂದರ ಹೇಳಾರಲ್ಲ ಇಷ್ಟು ಸಣ್ಣ ವಚನದ ಮುಖಾಂತರ. ಸೊ ಅದು ಒಂದು ಪ್ಯೂರ್ ರಿಲೇಷನ್ಶಿಪ್ ಅದ. ಅದಕ್ಕೆ ಗೌರವಿಸ್ಬೇಕು ನಾವು ಮೊದಲು. ನಮ್ಮ ಗಂಡನಿಗೆ ನಾವು ಗೌರವಿಸ್ಲಿಲ್ಲ ಅಂದ್ರೆ ಸಮಾಜ ಗೌರವಿಸಲ್ಲ. ನನ್ನ ಹೆಂಡತಿಗೆ ಗಂಡ ಗೌರವಿಸ್ಲಿಲ್ಲ ಅಂದ್ರೆ ಮನೆಯವ್ರು ಯಾರೂ ಗೌರವಿಸಲ್ಲ, ಸಮಾಜ ಗೌರವಿಸಲ್ಲ. ಇಡೀ ಒಂದು ಸಮಾಜ ನನ್ನ ಗಂಡನನ್ನು ಗೌರವಿಸಬೇಕು ಅಂದರೆ ಮೊದಲು ನಾನು ನನ್ನ ಗಂಡನನ್ನು ಆ ಮಟ್ಟಿಗೆ ಪ್ರೀತಿಸಬೇಕು, ಗೌರವಿಸಬೇಕು. ಗಂಡ ಹೆಂಡತಿಗೂ ಅದೇ ಪ್ರೀತಿ ಗೌರವವನ್ನು ಕೊಡಬೇಕು. ಅಂದಾಗ ಬದುಕು ಸುಂದರ ಆಗ್ತದ. ಅವ್ರು ಮಾಡುವ ಒಂದು ಸಣ್ಣ ಭಕ್ತಿನೂ ದೇವರಿಗೆ ಮುಟ್ಟುತ್ತದ, ಇಲ್ಲಂದ್ರೆ ಇಲ್ಲ ಅಂತ ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳು. ನಾಳೆ ಇನ್ನೊಂದು ವಚನದಾಗ ಮತ್ತೊಬ್ಬ ಶರಣರ ವಚನವನ್ನು ಓದೋಣ, ಅರ್ಥ ಮಾಡ್ಕೊಳ್ಳೋಣ. ಶ್ರಾವಣ ಮುಗ್ಯಾಕೆ ಬಂತು, ವಚನಗಳ ಸರಣಿ ಇನ್ನು ಸ್ವಲ್ಪ ದಿನದಾಗೆ ಮುಗೀತದ. ನಿಮಗೆ ಯಾವ ವಚನ ಕೇಳಬೇಕು ಅನ್ಸದ ಹೇಳ್ರಿ, ಆ ವಚನನೇ ಹೇಳೋಣ, ಆ ಶರಣರ ಬಗ್ಗೆನೇ ಮಾತಾಡೋಣ. ಆಸಕ್ತರಿಗೆ ವಿಡಿಯೋವನ್ನು ಲೈಕ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಶರಣಾರ್ಥಿ.